ನಾನು ಅಲ್ಲಿ ಇಲ್ಲ ಅನ್ನೋ ದುಃಖ ಜಾಸ್ತಿ ಆಗೋಯ್ತು ನನಗೆ. ಯಾಕಂದ್ರೆ ನನಗೆ ಗೊತ್ತು ಸೆಲೆಬ್ರೇಷನ್ಸ್ ಹೆಂಗಿರುತ್ತೆ. ನಮ್ಮ ಒಂದು ಬಾವುಟನೆತ್ತಿ ಅಲ್ಲಿ ಹಾರಿಸೋದು ಸುದೀಪ್ ಸರ್ ಜೊತೆ ಇರ್ಬೇಕಾಯ್ತು ನಾನು. ಸುದೀಪ್ ಸರ್ಗೆ ಕ್ರಿಕೆಟ್ ಅನ್ನೋದು ಇಟ್ಸ್ ನಾಟ್ ಅ ಗೇಮ್, ಇಟ್ಸ್ ಅನ್ ಎಮೋಷನ್ ಸರ್ಗೆ. ಅದು ಯಾವ ಪುಣ್ಯಾತ್ಮ ವೈರಲ್ ಮಾಡೋದು ಗೊತ್ತಿಲ್ಲ. ಅದೇ ಆಟ ಅಂತ ಬಂದಾಗ ಸರ್ ಎಲ್ಲರೂ ರಾಕ್ಷಸರಾಗ್ಬಿಡ್ತಾರೆ. ಕೇಳಲೇಬೇಕು. ಸೊ CCL ಬಗ್ಗೆ ಇತ್ತೀಚೆಗೆ ತಾನೇ ಮುಕ್ತಾಯ ಆಯ್ತು. CCL ಕಪ್ ಅನ್ನ ಕಿಚ್ಚ ಸಾರಥ್ಯದಲ್ಲಿ 3ನೇ ಸರಿ, ಅದು 12 ವರ್ಷ ಆದ್ಮೇಲೆ ನಾವು ಗೆದ್ದಿರೋದು. ಸೆಲೆಬ್ರೇಷನ್ ಹೆಂಗಿತ್ತು ಅಂತ ನಿಮಗೂ ಗೊತ್ತು. ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನಡೆದಾಗ ಆಕ್ಚುಲಿ ನೀವು ಕೂಡ ಇದ್ರಿ. ಸೊ ಈ ಸರಿ ನೀವು ಇರ್ಲಿಲ್ಲ, ಎಷ್ಟು ಮಿಸ್ ಮಾಡ್ಕೊಂತ ಇದೀರ ಸರ್? ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊಂಡೆ ನಾನು. ವಿನಿ ಹೋಗೋಗ್ಲು ನನ್ಗೊಂದು ಮೆಸೇಜ್ ಹಾಕಿದ್ದ, ಈಗ ಹೊಡ್ತಾ ಇದೀನಿ ಬಾ ಅಂತ. ನಂದು ಕೂರ್ಗಲ್ ಒಂದು ಓಪನಿಂಗ್ ಇತ್ತು ಸರ್, ರೆಸಾರ್ಟ್. ನಾನು ಒಪ್ಕೊಂಡ್ಬಿಟ್ಟಿದ್ದೆ, ನನಗೆ ಡೇಟ್ ಗೊತ್ತಿರಲಿಲ್ಲ. ಆಮೇಲೆ ಎಂತ ಅನ್ಫಾರ್ಚುನೇಟು ಅಂದ್ರೆ ಹಿಂದಿನ ದಿವಸ ಸೆಮಿ ಗೆದ್ರೆ ಫಿನಾಲೆಗೆ ಹೋಗ್ತಾರೆ. ಹಿಂದಿನ ದಿವಸನೂ ಅಷ್ಟು ಪ್ರಯತ್ನ ಪಟ್ಟು ಹೆಂಗನ ಮುಗಿಸ್ಬಿಡೋಣ, ಅವತ್ತು ಆಗದೆ ಹೋಯ್ತು, ಗೆದ್ಬಿಟ್ರು. ನಾನು ಗೆದ್ಬಿಟ್ಟು ಫಿನಾಲೆಗೆ ಹೋಗ್ಲೇಬೇಕಲ್ಲಪ್ಪ ಇವಾಗ ಅಂತ. ಆಮೇಲೆ ಹೆಂಗೆಂಗೋ ಪ್ರಯತ್ನ ಪಟ್ಟೆ ಸರ್, ಅಟ್ಲೀಸ್ಟ್ ಒಂದು 6 ಗಂಟೆ ಒಳಗನ ಮುಗಿಸ್ಬಿಡೋಣ ಅಂತ. ಅಲ್ಲಿ ಜನ ಜಾಸ್ತಿ ಆಗೋದ್ರು, ಓಪನಿಂಗ್ ಸೆರೆಮನಿ ಜಾಸ್ತಿ ಆಗೋಯ್ತು. ಸೊ ಆ ಒಂದು ಕಾರಣಕ್ಕೆ ಡಿಲೇ ಆಗೋಯ್ತು. ಆಮೇಲೆ ಕಪ್ಪೆ ಎತ್ಬಿಟ್ರು ಅಂದಾಗ ನನ್ಗೆ ಎಷ್ಟು ಹಾರ್ಟ್ ಬ್ರೋಕ್ ಸರ್. ಖುಷಿ ಬೇರೆದು, ನಾನು ಅಲ್ಲಿ ಇಲ್ಲ ಅನ್ನೋ ದುಃಖ ಜಾಸ್ತಿ ಆಗೋಯ್ತು ನನಗೆ. ಯಾಕಂದ್ರೆ ನನಗೆ ಗೊತ್ತು ಸೆಲೆಬ್ರೇಷನ್ಸ್ ಹೆಂಗಿರುತ್ತೆ. ನಮ್ಮ ಒಂದು ಬಾವುಟನೆತ್ತಿ ಅಲ್ಲಿ ಹಾರಿಸೋದು ಅಷ್ಟು ಈಸಿ ಇಲ್ಲ. ಆಮೇಲೆ ಸುದೀಪ್ ಸರ್ ನೇತೃತ್ವ ಹೆಂಗಿರುತ್ತೆ, ತುಂಬಾ ಖುಷಿ ಕೊಡೋಂತ ಹಲವಾರು ವಿಷಯಗಳಿತ್ತು ನನ್ಗಲ್ಲಿ. ಐ ಜಸ್ಟ್ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಟ್. ನಂಗೆ ಅದು ತುಂಬಾ ನನ್ನ ಜೀವನದಲ್ಲಿ ಏನೋ ಮಿಸ್ ಮಾಡ್ಕೊಂಡೆ, ನೆನ್ನೆ ಇಲ್ದಿರೋದಲ್ಲ ಅಷ್ಟೇ. ಸುದೀಪ್ ಸರ್ ಜೊತೆ ಇರ್ಬೇಕಾಯ್ತು ನಾನು. ಆಮೇಲೆ ನಾನು ನೆನ್ನೆ ಸುದೀಪ್ ಸರ್ಗೂ ಮೆಸೇಜ್ ಮಾಡಿದೆ, ಸರ್ ಐ ಆಮ್ ಲಿಟ್ರಲಿ ವೇಟಿಂಗ್ ಟು ಹಗ್ ಯು ಅಂಡ್ ಎಂಜಾಯ್ ದ ಸಕ್ಸಸ್ ಅಂತ. ಕಮಿಂಗ್ ಬ್ಯಾಕ್ ಚಿನ್ನ, ಹೇಳ್ತೀನಿ ಮನೆಗೆ ಬನ್ನಿ ಅಂದ್ರು. ಓಕೆ ಸರ್, ಡೆಫಿನೆಟ್ಲಿ. ಎಲ್ಲಿ ಬಿಡಕ್ಕಾಗುತ್ತೆ, ಮತ್ತೆ ಅಲ್ಲಿ ಮಿಸ್ ಮಾಡ್ಕೊಂಡೆ. ಈಗ ಕರ್ನಾಟಕ ತಮಿಳ್ನಾಡು ಅಂತ ಬಂದಾಗ ಒಂದು ನೀರಿನ ವಿಚಾರ, ಇನ್ನೊಂದು IPL ಅಂತ ಬಂದಾಗ RCB CSK ಒಂದು ಪೈಪೋಟಿ ಅದಂತೂ ಇದ್ದೇ ಇರುತ್ತೆ. ಅಂಡ್ ಅಲ್ಲಿ ಹೋಗ್ಬಿಟ್ಟು ನೀವು ಹೇಳ್ದಂಗೆ ಬಾವುಟ ಹಾರಿಸಿದಾಗ, ನಮ್ಮ ಕನ್ನಡದ ಬಾವುಟ ಅವರ ನೆಲದಲ್ಲಿ ಹೋಗಿ ಹಾರಿಸಿದಾಗ ಅದೊಂದು ನಮಗೂ ವಾವ್ ಅನ್ನೋ ಒಂದು ಫೀಲಿಂಗ್ ಇರುತ್ತೆ, ಅದೊಂದು ಗತ್ತೆ ಬೇರೆ ಇರುತ್ತೆ. ಅದು ನೋಡಿದಾಗ ಅನ್ಸುತ್ತೆ ನಿಮ್ಗೆ ಸುದೀಪ್ ಸರ್ ಡ್ಯಾನ್ಸ್ ಅಲ್ಲೇ ನಿಮ್ಗೆ ಗೊತ್ತಾಗಿರುತ್ತಲ್ಲ ಆನ್ಸರ್. ನಾನ್ ಸುದೀಪ್ ಸರ್ ಅಷ್ಟು ಡ್ಯಾನ್ಸ್ ಆಡಿದ್ ನೋಡೇ ಇಲ್ಲ ಅಲ್ವಾ. ಏನ್ ಎಂಜಾಯ್ ಮಾಡಿದ್ರು ಅಂದ್ರೆ, ಹಿ ವಾಸ್ ಟು ದ ಫುಲ್ಲೆಸ್ಟ್. ನನಗೆ ಸಿಕ್ಕಾಬಟ್ಟೆ ನೋವು ಅಂದ್ರೆ, ಶಿಟ್ ಐ ಶುಡ್ ಹ್ಯಾವ್ ಬೀನ್ ದೇರ್ ಅಂತ. ಅದ್ ಯಾಕಪ್ಪ ಹಂಗ್ ಮಾಡ್ಕೊಂಡ್ಬಿಟ್ಟೆ ನಾನು. ಬಟ್ ನೆವರ್ ದ ಲೆಸ್ ಇಲ್ಲಿ ಸಿಗ್ತೀನಿ, ಪಾರ್ಟಿ ಅಂತೂ ಮಾಡೇ ಮಾಡ್ತೀನಿ. ನಾನು ಡೆಫಿನೆಟ್ ಸರ್ ಕೇಳ್ಬಿಟ್ಟಿದೀನಿ, ಸರ್ ನಾನು ಬೇಗ ತಗೋಬೇಕು ಸರ್ ನಿಮ್ನ ಅಂತ. ಆಯ್ತು ಬಾ ಮನೆಗೆ ಅಂತ ಹೇಳೋರು. ಅಂಡ್ ಇನ್ನೊಂದೇನು ಅಂತಂದ್ರೆ, ಅದಕ್ಕೂ ಹಿಂದಿನ 1-2 ಮ್ಯಾಚ್ ಹಿಂದೆ ಏನೋ ಅನ್ನೋ ಒಂದು ವೈರಲ್ ಆಗುತ್ತೆ ಒಂದು ವಿಡಿಯೋ. ಸುದೀಪ್ ಸರ್ ಬಾಯಿಂದ ಬಂದಂತ ಒಂದು ಮಾತು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಅಂಡ್ ನೋಡುವಂತ ಸುದೀಪ್ ಸರ್ ನ ಫಾಲೋ ಮಾಡುವಂತ ಒಂದಷ್ಟು ಬಳಗ ಇರುತ್ತೆ ಆಯ್ತಾ. ಅವರು ತುಂಬಾ ಇಷ್ಟಪಡೋದು ಒಂದು ಆಕ್ಟಿಂಗ್, ಆಮೇಲೆ ಸ್ಪಾಂಟೇನಿಯಸ್ ಆಗಿ ಕೇಳುವಂತ ಪ್ರಶ್ನೆಗೆ ಟಕ್ ಅಂತ ಕೊಡುವಂತ ಉತ್ತರ. ಆ ಉತ್ತರ ಎಷ್ಟು ತೂಕವಾಗಿರುತ್ತೆ ಅನ್ನೋದು ಪ್ರತಿಯೊಬ್ಬರು ಕೂಡ ಗೊತ್ತು. ಅಂಡ್ ಸುದೀಪ್ ಸರ್ ಈ ತರನು ಮಾತಾಡಬಹುದಾ ಅಂತ ಜನಗಳಿಗೆ ಒಂದ್ ರೀತಿಲಿ ಸರ್ಪ್ರೈಸ್ ಕೂಡ ಹೌದು, ಅವರ ಫ್ಯಾನ್ಸ್ ಗಳಿಗೆ ಖುಷಿ ಕೂಡ ಹೌದು. ಕೆಲವರು ಒಳ್ಳೆ ರೀತಿಲಿ ಟ್ರೋಲ್ ಮಾಡ್ತಿದ್ದಾರೆ, ಕೆಲವರು ಒಂದೊಂದು ಅವ್ರವ್ರು ಬೇಕಾಗೋ ರೀತಿಲಿ ಒಂದಷ್ಟು ವೈರಲ್ ಮಾಡ್ಕೋತಾ ಇದಾರೆ. ಅವರ ಬಾಯಲ್ಲಿ ಈ ರೀತಿಯಾಗಿ ಮಾತು ಕೇಳಿದಾಗ ಹೆಂಗ್ ಅನ್ಸುತ್ತೆ ಜನಗಳಿಗೆ ಅಂತ. ಅಂಡ್ ನೀವು ಜೊತೆಲಿ ಇರ್ತೀರಾ. ಅಗ್ರೆಷನ್ ಅಂತ ಬಂದಾಗ ಸುದೀಪ್ ಸರ್ ಹೆಂಗಿರ್ತಾರೆ, ಸ್ಟೇಡಿಯಂ ಅಂತ ಬಂದಾಗ ಸುದೀಪ್ ಸರ್ ಹೆಂಗಿರ್ತಾರೆ? ಸರ್ ಸುದೀಪ್ ಸರ್ಗೆ ಕ್ರಿಕೆಟ್ ಅನ್ನೋದು ಇಟ್ಸ್ ನಾಟ್ ಅ ಗೇಮ್, ಇಟ್ಸ್ ಅನ್ ಎಮೋಷನ್ ಸರ್ಗೆ. ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಇದ್ರು ಮ್ಯಾಚ್ ಇತ್ತು ಅಂದ್ರೆ ಇದಕ್ ಬಂದ್ಬಿಟ್ಟು ರೂಮಿಗೆ ಬಂದ್ಬಿಟ್ಟು ಕ್ರಿಕೆಟ್ ಏನ್ ನೋಡ್ತಾ ಇರ್ತಾರೆ, ಏನಾಯ್ತು ಪ್ರತಿ ಕ್ಷಣ ತಿಳ್ಕೊಂತಾ ಇರ್ತಾರೆ. ಸೊ ಇಟ್ ಇಸ್ ಎನ್ ಎಮೋಷನ್ ಟು ಹಿಮ್. ಅಲ್ಲಿ ಫಿಲ್ಟರ್ಸ್ ಇರಕ್ ಆಗತ್ತಾ ಸರ್? ಫ್ಲೋ ಅಲ್ಲಿ ಬಂದ್ಬಿಡುತ್ತೆ. ಅದ್ ಯಾವ ಪುಣ್ಯಾತ್ಮ ವೈರಲ್ ಮಾಡೋದು ಗೊತ್ತಿಲ್ಲ. ಇನ್ನೇನ್ ಮುಚ್ಚು ಮರೆ. ಅಷ್ಟೇ. ಅದಾದ್ಮೇಲೆ ಒಂದು ಇವೆಂಟ್ ನಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಅಲ್ಲಿ ಡೈರೆಕ್ಟರ್ ಪ್ರೇಮ್ ಸರ್ ಕೂಡ ಇರ್ತಾರೆ. ಇಷ್ಟ ದಿನ ನಾವು ಮಾತಾಡ್ತಾ ಇದ್ವಿ, ಅವ್ರು ಬೈತಿದ್ರು, ಇವಾಗ ಅವರು ನಮ್ ಟೀಮಿಗೆ ಬಂದ್ಬಿಟ್ರು ಅಂತ. ಅದಕ್ಕೆ ಪ್ರೇರಣೆ ಪ್ರೇಮ್ ಸರ್ ಅಲ್ಲಿ ತಿರುಗಿಸ್ಬಿಡ್ತಾರೆ. ಇಲ್ಲ, ಸುದೀಪ್ ಸರ್ ಯೂಶಲಿ ಆತರ ಮಾತಾಡಲ್ಲ. ತುಂಬಾ ಕೋಪ ಬಂದ್ರು ತುಂಬಾ ತಡೆದಿಡ್ಕೊಂಡು, ಅದೇ ಆಟ ಅಂತ ಬಂದಾಗ ಸರ್ ಎಲ್ಲರೂ ರಾಕ್ಷಸರಾಗ್ಬಿಡ್ತಾರೆ.